ನಾನೇನು ಮಾಡಬೇಕು ಅಂದಾಗ ಪಾದಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲಿಂದ? ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ. ಜನವರಿ 12, 2006 ನಾನು ಕನ್ಯಾಕುಮಾರಿಯನ್ನು ಬಿಟ್ಟೆ. ಅವತ್ತು ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದಸ್ ಬರ್ಡೇ. 15 ಆಗಸ್ಟ್ಗೆ ನಾನು ಡೆಲ್ಲಿಗೆ ಹೋಗಿದ್ದೆ. ಈ ನನ್ನ ಜೊತೆ ಟೀಚರ್ ಆಗಿದ್ದವರು ಯಾರು ನನ್ನ ಹತ್ರ ಇಲ್ಲ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮಾಡಬೇಕು ಅಂತ ಆಯಿತು. ಅಲ್ಲಿ ಹೋದ ವರ್ಷ ನಾವು ಮಾಡಿದಾಗ 53 ದೇಶಗಳಿಂದ 4,000 ಚಿಲ್ಲರೆ ಜನ ಬಂದಿದ್ದರು. ಅದು ಅದ್ಭುತವಾದಂತಹ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ವಿಜಯ ವಿಶ್ವವಾಣಿಯ ಮಾತುಕತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ನಾಗೇಶ್. ಇವತ್ತು ನಮ್ಮ ಜೊತೆಯಲ್ಲಿ ಯೋಗದ ಮಹತ್ವವನ್ನು ಹಾಗೂ ಅದರ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ನ ಉಪಕುಲಪತಿಗಳಾದಂತಹ ಶ್ರೀಯುತ ಯೋಗಿ ದೇವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ. ನಮಸ್ತೆ. ನಮಸ್ತೆ ಗುರುಜಿ. ಈಗ ಮೊದಲಿಗೆ ನೀವು ಬ್ಯಾಂಕಿನಲ್ಲಿ ಒಬ್ಬ ಅಧಿಕಾರಿಯಾಗಿದ್ರಿ. ಇನ್ನೂ ಕೂಡ 10 ವರ್ಷಗಳ ಕಾಲ ನಿಮಗೆ ಒಂದು ಅವಧಿ ಇತ್ತು. ಆ ಮುಂಚೆನೇ ನೀವು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡ್ರಿ. ಯಾಕೆ ಮತ್ತು ಯಾವ ಉದ್ದೇಶಕ್ಕೆ? ಮತ್ತು ನೀವು ಯೋಗಕ್ಕೆ ನಿಮಗೆ ಯೋಗದ ಸೆಳೆತ ಹೇಗೆ ಉಂಟಾಯಿತು? ಓಕೆ, ಬಹಳ ಒಳ್ಳೆಯ ಪ್ರಶ್ನೆ. ನನ್ನ ಜೀವನದ ಒಂದು ಕಲ್ಪನೆಯೇ ಬದಲಾವಣೆ ಆದಂತಹ ದಿನಗಳದು. ನಾನು 96ರಿಂದ 99ರವರೆಗೆ 3 ವರ್ಷ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತಿಪ್ಟೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಾನು ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 10:30 ಗಂಟೆಯವರೆಗೆ ನನ್ನ ಕೆಲಸದ ಅವಧಿ ನಾನೇ ಮಾಡ್ಕೊಂಡಿದ್ದೆ. ಯಾರೂ ಹೇಳಿಲ್ಲ, ನಾನು ಮಾಡಿಕೊಂಡು ಆ ಕೆಲಸ ಮಾಡ್ತಾಯಿದ್ದೆ. ಯಾಕೆಂದರೆ ಐ ವಾಸ್ ದಿ ಯಂಗೆಸ್ಟ್ ಮ್ಯಾನೇಜರ್ ಇನ್ ದಟ್ ಬ್ರಾಂಚ್. ತುಂಬ ದೊಡ್ಡ ಬ್ರಾಂಚು, 60-70 ಜನ ಕೆಲಸ ಮಾಡ್ತಾಯಿದ್ರು. ನನಗೊಂದು ಅಹಂಕಾರ ಇತ್ತು, ಬಹಳ ಕಡಿಮೆ ವಯಸ್ಸಲ್ಲೇ ಬಹಳ ಜಾಸ್ತಿ ಅಚೀವ್ ಮಾಡಿದ್ದೀನಿ ಅಂತ. ಒಂದೇ ಒಂದು ವಿಚಾರ ಹೇಳಬೇಕು ಅಂದರೆ, ಯಾರಾದರೂ ನಮಸ್ಕಾರ ಮಾಡಿದರೂ ಕೂಡ ನಾನು ವಾಪಸ್ ನಮಸ್ಕಾರ ಮಾಡ್ತಿರಲಿಲ್ಲ. ಅಂದರೆ ಅವರಿಂದ ನನಗೇನಾದರೂ ಸಹಾಯ ಇದೆ ಅಂದರೆ ಮಾತ್ರ ನಮಸ್ಕಾರ ಮಾಡ್ತಿದ್ದೆ ನಾನು ಅಂಥವನು. ಹಾಗಿದ್ದಾಗ ನಾನು ಆ ತರಹ ಕೆಲಸ ಮಾಡ್ತಾ ಇದ್ದಾಗ ಒಂದು ದಿವಸ ತಲೆ ಚಕ್ಕರ್ ಬಂದು ಬಿದ್ದುಬಿಟ್ಟೆ ಬ್ಯಾಂಕಲ್ಲೇ. ಆಗ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು. ಡಾಕ್ಟ್ರು ಸ್ವಲ್ಪ ಹುಷಾರಾದ ಮೇಲೆ ಕೇಳಿದೆ, ಡಾಕ್ಟ್ರೆ ಯಾಕೆ ಹಿಂಗಾಯಿತು ಅಂತ. ಅವರು ಹೇಳಿದರು, ದೇವರಾಜಿ ನಿಮ್ಮದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಅವತ್ತು ಲೈಫ್ ಅಂದ್ರೇನು, ಸ್ಟೈಲ್ ಅಂದ್ರೇನು ಗೊತ್ತಿರಲಿಲ್ಲ. ಲೈಫ್ ಸ್ಟೈಲ್ ಅಂದರೆ ಅನ್ನೋದು ಗೊತ್ತೇ ಇರಲಿಲ್ಲ. ಸರಿ ಡಾಕ್ಟ್ರೆ, ಅದಕ್ಕೆ ನಾನು ಏನು ಮಾಡಬೇಕು ಅಂದಾಗ ಅವರು ಹೇಳಿದರು, ನೀವು ಯೋಗಕ್ಕೆ ಹೋಗಬೇಕು ಅಂತ. ಎಗೈನ್ YOGA ಅಂದರೆ ಯೋಗ ಅನ್ನೋದು ಕೂಡ ಅವತ್ತು ನನಗೆ ಗೊತ್ತಿರಲಿಲ್ಲ. ಸರಿ ಎಲ್ಲಿ ಹೋಗಬೇಕು ಅಂದಾಗ ಯೋಗ ಆವಾಗ ಹೇಳ್ಕೊಡ್ತಾ ಇದ್ದಿದ್ದು ಒಳ್ಳೆಯ ಸಂಸ್ಥೆ ಅಂದರೆ ಡಾಕ್ಟರ್ HR ನಾಗೇಂದ್ರಜಿ ಅವರ, ಆವಾಗ ಇನ್ನೂ ಯೂನಿವರ್ಸಿಟಿ ಆಗಿರಲಿಲ್ಲ, ಇಂಡಿಯನ್ ಯೋಗ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಅಲ್ಲಿಗೆ ಹೋಗಬೇಕು ಪ್ರಶಾಂತಿಗೆ ಅಂತ ಹೇಳಿದರು. ಸರಿ ನಾನು ಹೋದೆ. ನಾಗೇಶ್ ಜಿ, ಒಂದು 15 ದಿವಸದಲ್ಲೇ ನನ್ನ ಥಿಂಕಿಂಗಲ್ಲಿ, ನನ್ನ ದೇಹದಲ್ಲಿ ಒಂದು ವ್ಯತ್ಯಾಸವನ್ನು ನನಗೆ ಕಂಡುಕೊಂಡೆ. ಏನೋ ಇದೆ ಇದರೊಳಗೆ ಯೋಗದಲ್ಲಿ ಅಂತ ಹೇಳಿ ವಾಪಸ್ ಬಂದು ನನ್ನ ಹೆಂಡತಿಗೆ ಏನು ಬೇಕು ಎಲ್ಲ ತೆಕ್ಕೊಟ್ಬಿಟ್ಟು ಮತ್ತೆ 1 ತಿಂಗಳು ರಜೆ ಹಾಕಿ ವಾಪಸ್ಸು ಅಲ್ಲಿಗೆ ಹೋದೆ. ಒಂದು YICC ಅಂತ ಒಂದು ಪ್ರೋಗ್ರಾಮ್ಗೆ ಹೋದೆ ನಾನು. ಆ 1 ತಿಂಗಳಲ್ಲಿ ಮತ್ತಷ್ಟು ಹೆಚ್ಚಿಗೆ ನನಗೆ ಪರಿವರ್ತನೆ ನನ್ನಲ್ಲೇ ನಾನು ಕಂಡುಕೊಂಡೆ. ಅದಾದ ಮೇಲೆ ಮತ್ತೆ ಅನ್ನಿಸ್ತು, ಇಲ್ಲ ಇದರಲ್ಲಿ ಇನ್ನೇನೋ ಇದೆ, ಇನ್ನೂ ನಾನು ತಿಳ್ಕೋಬೇಕು ಅಂದಾಗ MSc ಹೋದೆ ನಾನು. MSc 1 ಇಯರ್ ಕೋರ್ಸ್ ಯೋಗದಲ್ಲೇ. ಹೌದು, 2 ಇಯರ್ಸ್ ಕೋರ್ಸ್ ಅದು. 4 ಮಂತ್ಸಿಗೆ ಹೋಗಬೇಕಾಗಿತ್ತು, ಹೋದೆ. ಆಗ ಹೋದಾಗ 1 ವರ್ಷಕ್ಕೇನೆ ನನಗೆ ಎಷ್ಟು ಬದಲಾವಣೆ ಆಯಿತು. ಪ್ರತಿ ದಿವಸ ಭಗವದ್ಗೀತೆ ಕೇಳಿದರೆ ನಾನು ದೇಶಕ್ಕೋಸ್ಕರ ಏನಾರು ಮಾಡಬೇಕು, ಬರೀ ರೋಟಿ ಕಪಡ ಮಕಾನ್ ಹೊಟ್ಟೆ ಪಾಡಿಗೆ ಬದುಕೋದ್ರಲ್ಲಿ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅನ್ನೋ ಒಂದು ವಿಚಾರ ನನಗೆ ಗೊತ್ತಾಯಿತು. ಹೋದೆ ನಾನು. ಬ್ಯಾಂಕ್ ಕೆಲಸನೋ ಬಿಟ್ಟು ಅಂದರೆ ರಜಾ ಹಾಕಿ ಲಾಸ್ ಆಫ್ ಪೇ ಮಾಡ್ಕೊಂಡು ಅಲ್ಲಿಗೆ ಹೋದಾಗ 1 ವರ್ಷದಲ್ಲಿ ಮತ್ತೆ ಗೊತ್ತಾಗಿದ್ದು, ಏನಾದರೂ ಮಾಡಬೇಕು ಅಂತ ಗೊತ್ತಾದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಆಗ ಅಲ್ಲಿರುವಂಥ ಟೀಚರ್ಸ್ನೆಲ್ಲ ಕೇಳಿದಾಗ ಸಾಮಾನ್ಯವಾಗಿ ದೊಡ್ಡವರೆಲ್ಲ ನಮ್ಮ ದೇಶವನ್ನು ಸುತ್ತಿದ್ದಾರೆ ಏನೇ ಮಾಡೋದಕ್ಕೆ ಮುಂಚೆ. ಸೊ ನಾನೇನು ಮಾಡಬೇಕು ಅಂದಾಗ ಪಾದಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲಿಂದ? ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ. ಆ ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ದು 2006ರಲ್ಲಿ ನಾನು. ಆ ಪಾದಯಾತ್ರೆ ಮಾಡಬೇಕಾದ್ರೆ ಎಷ್ಟು ಬದಲಾವಣೆ ಆಯಿತು ಅಂದರೆ, ಜನವರಿ 12, 2006 ನಾನು ಕನ್ಯಾಕುಮಾರಿಯನ್ನು ಬಿಟ್ಟೆ. ಅವತ್ತು ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದಸ್ ಬರ್ಡೇ. 15 ಆಗಸ್ಟ್ಗೆ ನಾನು ಡೆಲ್ಲಿಗೆ ಹೋಗಿದ್ದೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಪರಿವರ್ತನೆ ನನ್ನಲ್ಲಿ ಆಗ್ತಾ ಬಂತು. ಯಾಕೆಂದರೆ
ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ದೇಶ ಸೇವೆಗೋಸ್ಕರ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದೀನಿ ನಾನು ನೋಡಿದೆ ಆ ಪಾದಯಾತ್ರೆಯಲ್ಲಿ. ಸೊ ಆ ಪಾದಯಾತ್ರೆ ಆದಮೇಲೆ ನಂಗೆ ಅನ್ನಿಸ್ತು, ಇಲ್ಲ ದೇರ್ ಇಸ್ ನೋ ಪಾಯಿಂಟ್ ಇನ್ ವರ್ಕಿಂಗ್ ಫಾರ್ ಮೈ ಸ್ಟಮಕ್, ಹೊಟ್ಟೆ ಪಾಡಿಗೆ ಕೆಲಸ ಮಾಡೋದಲ್ಲ ಅನ್ನಿಸ್ತು. ವಾಪಸ್ ಬಂದಾಗ ರೆಡಿ ಇತ್ತು ಎಕ್ಸಿಟ್ ಆಪ್ಷನ್ನು, ಕೊಟ್ಟೆ, ರಿಟೈರ್ಮೆಂಟ್ ತಗೊಂಡೆ. ಸೊ ಈಗ ನೀವು ಯೋಗವನ್ನು ಕಲಿಯೋದಕ್ಕೆ ಶುರು ಮಾಡಿದಾಗ ನಿಮಗೆ ಈ ಥರ ಒಬ್ಬ ಗುರುಗಳು ಅನ್ನೋಂಥವ್ರು ಯಾರು ಇದ್ರ? ಮೊಟ್ಟ ಮೊದಲನೇದಾಗಿ ನಾನು ಹೇಳಲೇಬೇಕಾಗಿರೋದು ಅದೇ ತಿಪ್ಟೂರು. ಮತ್ತೆ ತಿಪ್ಟೂರಿನಲ್ಲಿ ನಾನು ಇದ್ದಾಗ ಅಲ್ಲಿ ಒಬ್ಬರು ಜುವೆಲರ್ಸು, ಇವತ್ತಿಗೂ ಕೂಡ ಅವರೊಬ್ಬರು ಯೋಗ ಟೀಚರ್ ಅಂತ ಯಾರಿಗೂ ಗೊತ್ತಿಲ್ಲ. ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಆ ಫ್ರೆಂಡ್ ಆಗಿದ್ದಾಗ ರಾತ್ರಿ ಎಲ್ಲ ನಾವು ನಿಂತ್ಕೊಂಡೇ ಮಾತಾಡಿದ್ದೀವಿ, ಬೆಳಗಿನ ಜಾವ ತನಕ ಎಷ್ಟೋ ಸಲ ಎಲ್ಲ ವಿಚಾರಗಳನ್ನು. ಅದರಲ್ಲಿ ಯೋಗವೂ ಕೂಡ ಸೇರಿತ್ತು. ಅವರಿಂದ ನಾನು YOGA ಅಂದರೆ ಯೋಗ ಅನ್ನೋದನ್ನು ಮೊಟ್ಟ ಮೊದಲನೇ ಕಲಿತೆ. ಆ ಸದಾಶಿವರಾವ್ ಅಂತ ಅವ್ರ ಹೆಸರು, ಅವರೇ ನನ್ನ ಮೊಟ್ಟ ಮೊದಲ ಯೋಗ ಗುರುಗಳು. ಅದಾದ ಮೇಲೆ ನ್ಯಾಚುರಲಿ ವ್ಯಾಸಕ್ಕೆ ಬಂದೆ. ಅಲ್ಲಿ ಡಾಕ್ಟರ್ HR ನಾಗೇಂದ್ರಜಿ ಅವರು ನನ್ನ ಗುರುಗಳಾಗಿದ್ದರು. ಅದಾದಮೇಲೆ ಡಾಕ್ಟರ್ ನಾಗರತ್ನ ದೀದಿ, ಅದಾದಮೇಲೆ ಪರ್ವತಪ್ಪನವರು ಅಂತ ಹೇಳಿ, ಆದ್ಮೇಲೆ ಹೀಗೆ ಭಾಳಷ್ಟು ಗುರುಗಳು ಬರ್ತಾ ಹೋದರು ನನ್ನ ಜೀವನದಲ್ಲಿ. ಅವರ ಒಬ್ಬೊಬ್ಬರ ಹತ್ರನೂ ಒಂದೊಂದನ್ನು, ಸರ್ವಜ್ಞ ಹೇಳಿದಾಗೆ ಒಬ್ಬರೊಳಗೆ ಒಂದೊಂದ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರ ಹತ್ರನೂ ಕಲಿತಾ ಇದ್ದೀನಿ. ಈಗ ನಿಮ್ಮ ಹತ್ರನೂ ನಾನು ಸ್ಟೂಡೆಂಟೇ. ಎಷ್ಟೋ ವಿಚಾರಗಳನ್ನು ಎಲ್ಲರ ಹತ್ರನೂ ಕಲಿಯುವಂಥದ್ದು ಇರ್ತದೆ. ಯಾವಾಗ ವಿದ್ಯೆ ಬರ್ತದೆ ಅಂದರೆ ವಿನಯ ಇದ್ದಾಗ ವಿದ್ಯೆ ಬರುತ್ತೆ ಅನ್ನೋದನ್ನು ನಾನು ಕಲಿತ್ಕೊಂಡೆ. ಇವಾಗ ನೀವು ಈ ಯೋಗವನ್ನೆಲ್ಲ ಕಲ್ತ್ಕೊಂಡು ಎಲ್ಲ ಕಡೆ ಮಾಡಿಕೊಂಡು ನೀವೇ ಆದಂತಹ ಒಂದು ಈ ಬೆಂಗಳೂರಿನ ಯಲಹಂಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ನ, ಯೋಗ ಇನ್ಸ್ಟಿಟ್ಯೂಟ್ನ ನೀವು ಆರಂಭಿಸಿದ್ದೀರಾ. ಈಗಾಗಲೇ 20 ವರ್ಷಗಳ ಕಾಲ ಅದನ್ನು ನಿರಂತರವಾಗಿ ಕೂಡ ನಡೆಸ್ಕೊಂಡು ಬರ್ತಿದ್ದೀರಿ. ಇದರ ಆರಂಭದ ದಿನಗಳು, ಯಾಕಂದರೆ ಇನ್ಸ್ಟಿಟ್ಯೂಟ್ ಮಾಡುವಾಗ ಅದು ಸುಲಭದ ಕೆಲಸ ಅಲ್ಲ ಅದು. ಸೊ ಆರಂಭದ ದಿನಗಳ ಒಂದು ಅನುಭವವನ್ನು ಮೆಲುಕು ಹಾಕೋದಾದರೆ? ಓಕೆ, ನೋಡಿ, ಹೇಳಿದೆ ನಾನು 97ರಲ್ಲಿ ವ್ಯಾಸ ಯೋಗ ಟೀಚರ್ಸ್ ಕೋರ್ಸ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಒಂದು ಕ್ಲಾಸ್ ಶುರು ಮಾಡಿದೆ. ಆವಾಗ ಯೋಗ ಅಂದರೆ ನನಗೆ ಗೊತ್ತಿಲ್ಲ, ಅಂದಾಗ ಬೇರೆ ಜನಗಳಿಗೆ ಗೊತ್ತಿಲ್ಲ. ಎಷ್ಟೋ ಜನಗಳಿಗೆ ತಲೆನೋವು, ಏನೇನೋ ನೋವುಗಳು ಇದ್ದರೂ ಕೂಡ ಅವ್ರನ್ನ ನಾನು ಕರ್ಕೊಂಡು ಬಂದು ಒಬ್ಬರಿಂದ ಮತ್ತೊಬ್ಬರಿಗೆ ಯೋಗ ಥೆರಪಿನ ಮಾಡಿಸ್ತಾ ಇದ್ದೆ. ಅದು ಒಂದು ಪ್ರಾರಂಭದ ಇದರಲ್ಲಿ. ಮನೆಗೆ ಹೋಗಿ ನಾನು ಕರಿತಾ ಇದ್ದೆ, ಬರ್ರಪ್ಪ ಯೋಗಕ್ಕೆ ಅಂತ. ಇವತ್ತು ನಾನು ಕ್ರಿಯೇಟ್ ಮಾಡಿರುವಂಥ 200-300 ಯೋಗ ಟೀಚರ್ಸು ಯಲಹಂಕ ಸುತ್ತಮುತ್ತ ಇದ್ದಾರೆ. ಆದರೆ ಆ ಸಮಯದಲ್ಲಿ ಕೆಲಸ ಕಷ್ಟ ಇತ್ತು. ಒಂದು ಸಲ ಹೇಳಬೇಕು ಅಂದರೆ 108 ದಿವಸ ಫ್ರೀ ಯೋಗ ಅಂತ ಒಂದು ಫ್ಲೈಯರ್ ಹಾಕ್ಸಿ ನಾನೇ ಹೋಗಿ ನಿಂತ್ಕೊಂಡು ಪೇಪರ್ಗೆ ಹಾಕ್ಸಿ ಎಲ್ಲ ಮಾಡಿದೆ. ಜನ ಬರ್ತಾರಲ್ವೋ ಗೊತ್ತಿಲ್ಲ. ಬೆಳಗ್ಗೆನೇ ಹೋಗಿ 4:15 ಗಂಟೆಗೆ ಅಲ್ಲಿ ಕಸ ಎಲ್ಲ ಗುಡಿಸಿ, MEC ಸ್ಕೂಲ್ ಅಂತ ಇದೆ ಎಲ್ಲ, ಅವ್ರು ಜಾಗ ಕೊಟ್ಟಿದ್ರು, ಅಲ್ಲೆಲ್ಲ ಹೋಗಿ ಕಸ ಗುಡಿಸಿ ಎಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಒಂದು 10 ಜನ ಬಂದಿದ್ರು. ಬರ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಒಂದು 100 ಜನ ಬಂದ್ಬಿಟ್ರು. ಆದರೆ ಕೊನೆಗೆ ಅಲ್ಲಿಂದ ಒಬ್ಬರು ನನಗೆ ಸಿಕ್ಕಿದ್ರು, ಭಾಳ ನಿಸ್ವಾರ್ಥದಿಂದ ಯೋಗ ಸೇವೆ ಮಾಡಬೇಕು ಅಂತ ಇದ್ದವರು, ಮಿಸ್ಟರ್ ಮೋಹನ್ ಅಂತ. ಅವರು ನಮ್ಮಲ್ಲಿ ಆಮೇಲೆ ಯೋಗ ಟೀಚರ್ ಆದರು, ಯೋಗ ಸೇರಿಕೊಂಡ್ರು. ಆದರೆ ಅವರು ಅಂಥವರು ಈಗ ಕುಲಕರ್ಣಿ ಅಂತ ಬಂದರು, ಅವ್ರ ಮನೆ ಪೂರ್ತಿ ಶಿಷ್ಯರಾದರು. ಈ ಥರ ಭಾಳಷ್ಟು ಜನ ಶಿಷ್ಯರು ಆ ಥರ ಫ್ರೀ ಕ್ಯಾಂಪ್ಸನ್ನು ಮಾಡ್ತಾ ಬಂದಾಗ ಹೆಚ್ಚು ಕಡಿಮೆ ಅಲ್ಲಿ ಯಲಹಂಕ ಸುತ್ತಮುತ್ತ ಫ್ರೀಯಾಗಿ ಯೋಗ ಹೇಳ್ಕೊಡೋರು ಯಾರು ಅಂದರೆ ದೇವರಾಜ್ ಸರ್ ಅಂತ ಆಗೋಗಿತ್ತು. ಆದರೆ ಸಬ್ಸಿಕ್ವೆಂಟಾಗಿ ಏನಾಗ್ತದೆ, ನಾನು ಒಬ್ಬನೇ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಯಾರೋ ಹುಡುಗರು ಬರ್ತಾರೆ, ಅವರು ಫೀಸ್ ಖರ್ಚು ಮಾಡಿ ಓದಿಕೊಂಡು ಬಂದಿರ್ತಾರೆ, ಅವ್ರ ಜೀವನನೇ ಯೋಗ ಆದ್ದರಿಂದ ಅವರಿಗೆ ನಾನೇನಾದರೂ ದುಡ್ಡು ಕೊಡಲೇಬೇಕಲ್ಲ. ಹೌದು, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಅಂದರೆ ನಾನು ಸ್ವಲ್ಪ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದೆ. 100 ರೂಪಾಯಿ, ಆಮೇಲೆ 300, 500, ಈಗ 1000 ರೂಪಾಯಿ ತೊಗೋತಾ ಇದ್ದೀವಿ ನಾವು. ಆದರೆ ಈ ನನ್ನ ಜೊತೆ ಟೀಚರ್ ಆಗಿದ್ದವರು ಯಾರೂ ನನ್ನ ಹತ್ರ ಇಲ್ಲ ಈಗ, ಹೆಚ್ಚು ಕಡಿಮೆ ಯಾರೂ ಇಲ್ಲ. ಯಾಕೆ ಅಂತಂದರೆ ಅವರು ಕಮರ್ಷಿಯಲ್ ಆಗಿ ಮಾಡಿಕೊಂಡು ಬೇಕಾದಷ್ಟು ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿವರೆಗೆ ಅಂದರೆ ನಾಗೇಶ್ ಜಿ, ನಾನು ಒಂದು ತಿಂಗಳಿಗೆ 1000 ರೂಪಾಯಿ ಇವತ್ತು ನಾನು ತೊಗೋತಾ ಇದ್ದರೆ ಎಷ್ಟೋ ಜನ ನನ್ನ ಶಿಷ್ಯರು ಒಂದು ಗಂಟೆಗೆ 1000 ರೂಪಾಯಿ ತೊಗೋತಾರೆ. ಈ ಮಟ್ಟಕ್ಕೆ ಯೋಗದ ಒಂದು ಪರಿವರ್ತನೆ ಆಗಿದೆ. ಒಂದು ಥರದಲ್ಲಿ ಭಾಳ ಖುಷಿನೂ ಆಗ್ತದೆ. ನಮ್ಮ ಹುಡುಗರಿಗೆ ಏನೋ ದುಡ್ಡು ಸಿಗ್ತಾ ಇದೆ, ದುಡ್ಡು ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಖುಷಿ ಇದೆ. ಯಾಕೆಂದರೆ ಯಾರು ಬೇಕಾದರೂ 1 ವರ್ಷದಲ್ಲಿ ಯೋಗ ಟೀಚರ್ನ ನಾನು ಮಾಡ್ತೀನಿ. ಆದರೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇದ್ದರೆ ಮಾಡ್ಬೋದು ನಾವು. ಸೊ ನೀವು ಈಗ ಇನ್ಸ್ಟಿಟ್ಯೂಟನ್ನು ಶುರು ಮಾಡಿದ್ರಿ, ಅದ್ರ ಜೊತೆಗೆ ವಿದೇಶ ಪ್ರವಾಸಗಳನ್ನು ಕೂಡ ನೀವು ಕೈಗೊಂಡ್ರಿ. ಬರೀ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ವಿದೇಶಗಳಿಗೂ ಹೋಗಿ ನೀವು ಯೋಗವನ್ನು ಪ್ರಚಾರ ಮಾಡುವಂಥದ್ದು ಮಾಡಿದ್ರಿ. ಇದ್ರ ಜೊತೆಗೆ ಇನ್ನೂ ಮುಖ್ಯವಾದದ್ದು ಏನಪ್ಪ ಅಂತಂದರೆ ನೀವು 4-5 ಇಂಟರ್ನ್ಯಾಷನಲ್ ಸೆಮಿನಾರ್ಗಳನ್ನು ಮಾಡಿದ್ರಿ. ಇದು ಕಲ್ಪನೆನೇ ಒಂದು ಅದ್ಭುತ. ಅದು ಸೊ ಅದರ ಅನುಭವಗಳು ಹೇಗಿತ್ತು? ಓಕೆ, ಇದು ಹೇಳಬೇಕಂದ್ರೆ ಮೊದಲು ನಮ್ಮ ಸಂಸ್ಥೆಗಳ ಬಗ್ಗೆ ಹೇಳಬೇಕು. ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಆ್ಯಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಅಂತ ಶುರು ಮಾಡಿದ್ವಿ ಫಸ್ಟ್. ಅದಕ್ಕೆ ಅಗೇನ್ ಪ್ರೆಸಿಡೆಂಟ್, ಎಲ್ಲದಕ್ಕೂ ಫಸ್ಟ್ ನಾನೇ. ಅದು ಮಾಡಿದಾಗ ಇದು ಹೇಳಿದೆ ನಿಮಗೆ ಅನುಭವನ. ಅದಾದ ಮೇಲೆ ರೀಸೆಂಟಾಗಿ ಒಂದು ಸುಮಾರು ವರ್ಷಗಳ ಹಿಂದೆ
ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಅಂತ ಇದೆ, ಮಿನಿಸ್ಟ್ರಿ ಆಫ್ ಆಯುಷ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ರೆಕಗ್ನಿಷನ್ ಸಿಕ್ಕಿದೆ, ಅಕ್ರೆಡಿಟೇಷನ್. ಆ ಅಕ್ರೆಡಿಟೇಷನ್ ಉಪಯೋಗಿಸ್ಕೊಂಡು ನಾವು ಯೋಗ ವಾಲಂಟಿಯರ್ಸ್ ಕೋರ್ಸು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅದೆಲ್ಲ ನಾವು ಕೊಡ್ತಾಯಿದ್ದೀವಿ. ಇದು ಒಂದು ಸೈಡ್ ಆಯಿತು. ಎರಡನೇ ಸಂಸ್ಥೆ ಅಂದರೆ 2018ರಲ್ಲಿ ನಾನು ಅಮೇರಿಕಾದಲ್ಲಿ ಒಂದು ಶಿಕಾಗೋನಲ್ಲಿ ಒಂದು ಕಾನ್ಫರೆನ್ಸಿಗೆ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಡಾಕ್ಟರ್ ಮನೋಹರನ್ ಅಂತ ಸಿಕ್ಕಿದ್ರು ಅಲ್ಲಿ. ಅವರು ಒಂದು ಯೂನಿವರ್ಸಿಟಿ ಶುರು ಮಾಡಬೇಕು ಗುರುಗಳೇ, ನೀವು ಸಹಾಯ ಮಾಡೋದಾದರೆ ನಾನು ಮಾಡ್ತೀನಿ ಮಾಡಿ, ನನ್ನ ಜೀವನನೇ ಕೊಟ್ಟಿದ್ದೀನಿ ಯೋಗಕ್ಕೆ, ನಿಮ್ಮ ಯೂನಿವರ್ಸಿಟಿಗೆ ಏನು ಅಂದರೆ ನೀವೇ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂದರು. ಸರಿ ಅಂತ ಹೇಳಿದೆ. ಅವರು ಶುರು ಮಾಡಿದರು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ ಅಂತ. ಈಗ ಸದ್ಯಕ್ಕೆ ವೈಸ್ ಪ್ರೆಸಿಡೆಂಟು ನಾನೇ, ವೈಸ್ ಚಾನ್ಸಲರು ನಾನೇ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮ ಶುರುವಾದಾಗ ಸನಾತನ ಧರ್ಮದಲ್ಲಿ ಸರ್ಟಿಫಿಕೇಟ್ ಕೋರ್ಸಿಂದ ಹಿಡಿದು PhD ತನಕ ನಾವು ಕೋರ್ಸ್ಗಳನ್ನ ರನ್ ಮಾಡ್ತಾ ಇದ್ದೀವಿ. 100 ಜನಗಳು ಆಲ್ರೆಡಿ ನಮ್ಮ ಹತ್ರ PhDಗಳನ್ನು ತೊಗೊಂಡಿದ್ದಾರೆ. ಜೊತೆಗೆ ಈ ದೇಶದಲ್ಲಿ ಅಲ್ಲದೆ ಸುಮಾರು ದೇಶಗಳಲ್ಲಿ, ಶ್ರೀಲಂಕಾ ಇರ್ಬೋದು, ಮಲೇಷಿಯಾ ಇರ್ಬೋದು, ಮಾರಿಷಿಯಸ್ ಇರ್ಬೋದು, ಸುಮಾರು ದೇಶಗಳಲ್ಲಿ ಇದ್ದಾರೆ. ಅಮೇರಿಕಾ ಇರ್ಬೋದು, ಮಸ್ಕಟ್ಟು, ಅಬುಧಾಬಿ ಎಲ್ಲ ಕಡೆ ಇದ್ದಾರೆ. ಸೊ ಇದು ಎರಡನೇ ಸಂಸ್ಥೆ. ಮೂರನೇ ಸಂಸ್ಥೆ ಬಂದು 2020ರಲ್ಲಿ ನಾಗೇಂದ್ರ ಪ್ರಸಾದ್ ಜಿ ಅಂತ ಹೇಳಿ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದರು. ಅವರನ್ನು ನಾವು ನಮಗೊಂದು ಸಹಾಯ ಮಾಡಿ ಯೋಗ ಪ್ರಮೋಷನ್ನಿಗೆ ಅಂತ ಹೋದಾಗ, ಗುರುಗಳೇ ನೀವೇ ಒಂದು ಯಾಕೆ ಶುರು ಮಾಡಬಾರ್ದು ರೋಟ್ರಿ ಕ್ಲಬ್ ಅಂತ ಹೇಳಿದರು. ನನಗೆ ಅನ್ನಿಸ್ತು ಅವಾಗ, ಸರ್ ನನಗೇನೂ ಗೊತ್ತಿಲ್ಲ ರೋಟ್ರಿ ಬಗ್ಗೆ, ಯೋಗ ಏನೋ ಗೊತ್ತಿದೆ ಅಂದರು. ಅವಾಗ ಅವ್ರು ಹೇಳಿದರು, ರೋಟ್ರಿ ಬಗ್ಗೆ ನೀವು ಕಲ್ತ್ಕೊಳ್ಳಿ, ಯೋಗನ ನಮ್ಗೆ ಹೇಳ್ಕೊಡಿ, ನೀವು ಶುರು ಮಾಡಿದ್ರು. ಒಂದು ಮೆಸೇಜ್ ಕಳಿಸಿದೆ ಅಷ್ಟೇ ವಾಟ್ಸಪ್ಪಲ್ಲಿ. 28 ಜನ ನನಗೆ ವಾಪಸ್ ಹೇಳಿದರು, ನಾವು ಸೇರ್ಕೊತೀವಿ ನೀವು ಮಾಡ್ತಾ ಇದ್ರಿ ಅಂದರು. ಸೊ ಅವತ್ತಿಂದ ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ ಪ್ರಾರಂಭ ಆಯಿತು. ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ ಆದಮೇಲೆ ನಮಗೆ 2-3 ಸಂಸ್ಥೆಗಳಾಯಿತು. ಏನು ಮಾಡಬೇಕೀಗ ಅಂದಾಗ 2022ರಲ್ಲಿ, ಅಂದರೆ ಅದಕ್ಕೆ ಮುಂಚೆ 2012ರಲ್ಲೇ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಅಂತ ಆರ್ಗನೈಸ್ ಮಾಡಿದ್ವಿ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ, SDM, INO, ಈ ಥರ ಭಾಳಷ್ಟು ಸಂಸ್ಥೆಗಳು ಸೇರ್ಕೊಂಡು ಮಾಡಿದ್ವಿ. ಅಂದರೆ ಆವತ್ತಿನ ಕಾಲಕ್ಕೆ ಅದು ಅಂದರೆ ನಾವು ಭೂತೋ ಭವಿಷ್ಯದ ಥರ ಆಗೋಯ್ತು. ಯಾಕೆಂದರೆ 5500 ಜನ. ಆವಾಗ ಇನ್ನೂ ಮೋದಿಜಿಯವರು ಇರಲಿಲ್ಲ PM ಆಗಿ. ಮೋದಿಜಿಯವರು ಇನ್ನೂ ಕೂಡ ಯೋಗ ಡೇನ ಡಿಕ್ಲೇರ್ ಮಾಡಿರಲಿಲ್ಲ. ಆವಾಗ ಎಷ್ಟು ಕಷ್ಟ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೂ ಕೂಡ 30 ದೇಶಗಳಿಂದ 5500 ಜನ ಬಂದಿದ್ದರು. ಭಾಳ ಅದ್ಭುತವಾಗಾಯಿತು ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಅದಾದಮೇಲೆ ಇದು 20ರಲ್ಲಿ ಆದಮೇಲೆ ನಾನು ಏನಾದ್ರು ಒಂದು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಅಂದಾಗ ಈ 3 ಸಂಸ್ಥೆಗಳು ಸೇರಿಕೊಂಡು ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ, ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾಸ್, ಸ್ವಾಮಿ ವಿವೇಕಾನಂದ ಯೋಗ 3 ಸೇರಿಕೊಂಡು ಯಾರ್ಯಾರು ಸೇರ್ಕೊತಾರೆ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಗ್ಲೋಬಲ್ ಯೋಗ ಸಮಿಟ್ ಅಂತ ಶುರು ಮಾಡಿದ್ವಿ. ಮೊದಲನೇಗೆ ಶುರು ಮಾಡಿದಾಗ ನಾವು ರಾಯಲ್ ಆರ್ಚಿಡ್ಸ್ ಅಂತ ಒಂದು ರೆಸಾರ್ಟ್ಸಲ್ಲಿ ಶುರು ಮಾಡಿದ್ವಿ. 1500 ಜನ 8 ದೇಶಗಳಿಂದ ಬಂದಿದ್ದರು. ಭಾಳ ಚೆನ್ನಾಗಾಯಿತು ಅದು ಕೂಡ. 2 ದಿವಸದ ಕಾರ್ಯಕ್ರಮ. ಅದಾದಮೇಲೆ ರೋಟ್ರಿನವ್ರು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರು, ಇನ್ಕ್ಲೂಡಿಂಗ್ ಅವರ್ ಚೇರ್ಮನ್ ರೊಟೇರಿಯನ್ ನಾಗೇಂದ್ರ ಪ್ರಸಾದ್ ಜಿ. ಅವರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡೋಣ ಬನ್ನಿರಿ ಅಂದರು. ಸರಿ, ಅದರ ಮುಂದಿನ ವರ್ಷ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದ್ವಿ. 3000 ಜನ ಹೆಚ್ಚಿಗೆ ಬಂದರು. ಅದರಲ್ಲಿ 21 ದೇಶಗಳಿಂದ ಜನ ಬಂದಿದ್ದರು. ಅದಾದಮೇಲೆ ಏನೋ ಒಂದು ನಮ್ಮ ಹುಡುಗರಿಗೇನೆ ಒಂದು ಹುರುಪು ಬಂತು, ಇಲ್ಲ ಗುರುಗಳೇ ಇನ್ನೂ ಜೋರಾಗಿ ಮಾಡಬೇಕು ಅಂತ. ಇನ್ನೂ ಜೋರಾಗಿದ್ರಿ ಎಲ್ಲಿ ಅಂದಾಗ GKVKನಲ್ಲಿ ಇರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮಾಡಬೇಕು ಅಂತ ಆಯಿತು. ಅಲ್ಲಿ ಹೋದ ವರ್ಷ ನಾವು ಮಾಡಿದಾಗ 53 ದೇಶಗಳಿಂದ 4000 ಚಿಲ್ಲರೆ ಜನ ಬಂದಿದ್ದರು. ಅದು ಅದ್ಭುತವಾದಂತಹ ಕಾರ್ಯಕ್ರಮ. ಅದಾದಮೇಲೆ ಆದರೆ ನಮ್ಮದು ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ ನಾಗೇಶಿ, ಬೆಳಗ್ಗೆ 5ವರೆಗೇ ಪ್ರಾರಂಭ ಆಗ್ತದೆ. ವೇದಿಕ್ ಚಾಂಟಿಂಗ್, ನನ್ನ ಗುರುಗಳು ಸಿದ್ಧಾರೂಢರು, ಹುಬ್ಬಳ್ಳಿಯಲ್ಲಿರುವಂಥ ಸಿದ್ಧಾರೂಢರು, ಅವ್ರದ್ದು ಪೂಜೆ ಮಾಡಿ ವೇದಿಕ್ ಚಾಂಟಿಂಗ್ ಮಾಡಿಕೊಂಡು ಅಗ್ನಿಹೋತ್ರ ಮಾಡಿಕೊಂಡು ಯಾರು ಒಬ್ಬರು ಸ್ವಾಮೀಜಿಯರನ್ನ ಕರೆಸಿ ಅವ್ರ ಹತ್ರ ಒಂದು ಉಪನ್ಯಾಸವನ್ನು ಮಾಡಿಸಿ ಆಶೀರ್ವಚನವನ್ನು ಮಾಡಿಸಿ ಆಮೇಲೆ ಇನಾಗ್ರಲ್ ಸೆಷನ್ ಆಗುತ್ತೆ ನಮ್ಮದು. ಈ ರೀತಿಯಾಗಿ ಪ್ರಾರಂಭ ಆಗಿರೋದು. ರಾತ್ರಿ 8:30, 9 ತನಕ ಕೂಡ ಪ್ರೋಗ್ರಾಮನ್ನು ನಾವು ಮಾಡ್ತೀವಿ. ಸೊ ಸೆಕೆಂಡ್ ಡೇ ಕೂಡ ಅಗ್ನಿಹೋತ್ರ ಆಗ್ತದೆ. ಜೊತೆಗೆ ಈ ಸಲ ಒಂದು ವಿಶೇಷ ಅಂತಂದರೆ ಸಾಕಷ್ಟು ಜನ ಪದ್ಮಶ್ರೀಗಳು ಬರ್ತಾ ಇದ್ದಾರೆ. ಇದು ಒಂದು ವಿಚಾರ. ಸೊ ಈಗ ವರ್ಷ ನಾವು ಮಾಡಿ ಸುಮಾರು ಪ್ರೋಗ್ರಾಮ್ಸನ್ನು ಮಾಡಿದ್ದೀವಿ. ಈ ಒಂದು 25ನೇ ಇಸ್ವಿದು ಒಂದು ವಿಶೇಷವಾದ ವಿಚಾರ ಅಂತ ಅಂದರೆ ಇಂದ್ರ ಉಡಿಯಾಣ ಅಂತ ಹೇಳಿ ಇಂಡೋನೇಷ್ಯಾದಿಂದ ಗಾಂಧಿಯನ್ ಥಾಟ್ಸ್ ಬಗ್ಗೆ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ. ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಖಾದರ್ ವಲಿ ಅವರು, ತಾವು ಕೇಳಿದ್ದೀರಿ, ಮೈಸೂರಿನವರು. ಈ ಮಿಲೆಟ್ಸ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಅವ್ರಿಗೆ ಹೆಸರು. ಮಿಲೆಟ್ಸನ್ನು ಹೇಗೆ ಯೂಸ್ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನು ಪ್ರಸಾರವನ್ನು ಮಾಡಿದ್ದಾರೆ. ಅವರು ಬರ್ತಾ ಇದ್ದಾರೆ. ಸ್ವಾಮಿ ಬ್ರಹ್ಮೇಶಾನಂದ್ ಅಂತ ಹೇಳಿ ಗೋವಾದಿಂದ ಬರ್ತಿದ್ದಾರೆ. ಅವರು ಪದ್ಮಶ್ರೀ. ಇದು ಆ ಥರದವರು ಪದ್ಮಶ್ರೀಗಳು ಬಹಳ ಜನ ಬರ್ತಾ ಇದ್ದಾರೆ ಈ ಸಲ. ಮತ್ತೊಂದು ವಿಶೇಷ ಅಂದರೆ ಮೀನಾಕ್ಷಿ ಅಮ್ಮ ಅಂತ ಹೇಳಿ ಅವರು ಮತ್ತೆ ಏನು ಪದ್ಮಶ್ರೀ.
ವಡಕರ ಅಂತ ಒಂದು ಜಾಗ ಇದೆ ಕೇರಳದಲ್ಲಿ. ಅಲ್ಲಿ 82 ವರ್ಷ ಅವರಿಗೆ. ಈಗಲೂ ಕೂಡ 200 ಜನ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸನ್ನು ಕಲಿಸೋದಕ್ಕೆ ಕಲರಿಪಟ್ಟು ಅಂತ ಹೇಳಿ ಲೋಕಲ್ ಒಂದು ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಬನ್ನಿ ಅಂತ ಹೇಳಿ ಅವರು ಬರ್ಬೋದು. ಸೊ ಈ ತರಹ ಈ ವರ್ಷದ್ದು ಡಿಸೈನ್ ಆಗ್ತಾ ಇದೆ.